ನನ್ನೇ ಕಟ್ ಮಾಡ್ತೀರಾ? ಮಾಡ್ರ ಕನ್ನಡದಲ್ಲಿ ಮಾತಾಡಿ. ವಿಡಿಯೋ ಇಂಗ್ಲಿಷು. ಇದಾ ವಿಷಯ? ಅಯ್ಯಯ್ಯೋ. ವಿಡಿಯೋ ಇಂಗ್ಲಿಷು. ಚಿತ್ರೀಕರಣ. ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಕಾಲ್ಪನಿಕ. ಈ ವಿಡಿಯೋ ಯಾವುದೇ ಜಾತಿ, ಮತ, ಧರ್ಮ, ಪದಗಳಿಗೆ ಸಂಭವಿಸುವುದಿಲ್ಲ. ಈ ವಿಡಿಯೋ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರುತ್ತದೆ. ಈ ವಿಡಿಯೋದಿಂದ ಯಾರ ಮನಸ್ಸಿಗೂ ನೋವು ಉಂಟು ಮಾಡುವ ಮನೋಭಾವ ನಮ್ಮದಲ್ಲ. ಈ ವಿಡಿಯೋ ಕೇವಲ ನೊಂದ ಮನಸ್ಸುಗಳಿಗೆ ನಗಿಸುವ ಪ್ರಯತ್ನ. ಹಾಯ್, ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಇವತ್ತೇನು ಅಂದರೆ ಸಾಯಂಕಾಲ ಟೈಮು ಲಾಗ್ ಬರ್ತಿದೆ. ಏನು ಅಂದರೆ ನಮ್ಮ ಬ್ರೋ ಒಂದು ಚಾಲೆಂಜ್ ಕೊಡ್ತಿದ್ದಾರೆ ನನಗೆ. ಇವಾಗ ಅದನ್ನು ಕಂಪ್ಲೀಟ್ ಮಾಡಬೇಕಂತೆ. ನೋಡೋಣ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಬ್ರೋ ಯಾವ್ದು ಚಾಲೆಂಜ್ ಹೇಳಿ. CK ಬ್ರೋ ಅವ್ರಿಗೆ ಚಾಲೆಂಜ್ ಏನಂದರೆ, ಇವಾಗ ಆಲ್ರೆಡಿ ಟೈಮು ಆಲ್ಮೋಸ್ಟು 4 ಗಂಟೆ ಆಯಿತು. ನೈಟು ಅಂದರೆ ಅವರು ಮ್ಯಾಕ್ಸಿಮಮ್ ಮಲಗೋವರೆಗೂ ಅಥವಾ ಮನೆಗೆ ಬರೋವರೆಗೂ ಪೂರ್ತಿ ಕನ್ನಡದಲ್ಲೇ ಮಾತಾಡಬೇಕು. ಒಂದು ವರ್ಡು ಕೂಡ ಇಂಗ್ಲೀಷಲ್ಲಿ ಮಾತಾಡೋಂಗಿಲ್ಲ. ಕನ್ನಡದಲ್ಲಿ ಮಾತಾಡದೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಪನಿಷ್ಮೆಂಟ್ ಅದನ್ನು ನಾವು ನಾರ್ಮಲಾಗಿ ಕೊಡ್ತೀವಿ. ಅದು ವಿಡಿಯೋದಲ್ಲಿ ತೋರಿಸ್ತೀವಿ. ಬಟ್ ಮೇನ್ ಏನಂದರೆ ಬರೀ ಕನ್ನಡನೇ ಇರಬೇಕು. ಕನ್ನಡ ಕನ್ನಡ ಪದಗಳನ್ನ ಬಿಟ್ಟು ಬೇರೆ ಯಾವ ಪದಗಳನ್ನು ಬಳಸಂಗಿಲ್ಲ. ಆಂಗ್ಲ ಭಾಷೆ ಬಳಸಂಗಿಲ್ಲ ಅಂತ ಆಂಗ್ಲ ಭಾಷೆ ಬಳಸಂಗಿಲ್ಲ ವಿಡಿಯೋದಲ್ಲಿ. ಇದು ಇವತ್ತಿನ ಚಾಲೆಂಜು ನಾನು ಕೊಡ್ತಿರೋದು. ಇವಾಗ ನಾನು ಏನಾದರೂ ಆಂಗ್ಲ ಭಾಷೆ ಬಳಸ್ತೆ ಅಂದರೆ ನಿಮಗೆ ಯಾರಿಗಾನ ಏನಾದ್ರು ಕೊಡಿಸ್ಬೇಕು ನೀವು ಹೇಳೋ ಪ್ರಕಾರ. ಅಂದ್ರೆ ಖರ್ಚು ಮಾಡ್ಬೇಕು ಅಥವಾ ಪನಿಷ್ಮೆಂಟ್ ಏನಿರುತ್ತೆ ಆ ಕ್ಷಣಕ್ಕೆ ಯಾವ ಜಾಗದಲ್ಲಿ ಇರ್ತೀವೋ ಆ ಜಾಗದ ಪನಿಷ್ಮೆಂಟ್ ನಾವು ಕೊಡ್ತೀವಿ, ಅನ್ಭವಿಸ್ಬೇಕು. ಏನ್ ಬೇಕಾದ್ರು ಕೊಡ್ತೀರಾ? ಎಡಿಟಿಂಗ್ ಅಲ್ಲಿ ಕಟ್ಟು, ಇದು ಎಡಿಟಿಂಗ್ ಅಲ್ಲಿ ಕಟ್ಟು, ನನ್ನ ಕೈಯಲ್ಲಿ ಇರೋದು. ಇನ್ ಏನೇ ಮಾತಾಡಿದ್ರೆ ಎಲ್ಲ ಕಟ್ಟಿದು ಅಲ್ಲ. ಈ ವಿಡಿಯೋದಲ್ಲಿ ಕಟ್ಟು. ವಿಡಿಯೋ ಸ್ಟಾರ್ಟ್ ಆಗಿದೆ, ಕಂಟಿನ್ಯೂ ಬ್ರೋ. ಇವಾಗಿಂದ ಯಾವುದೇ ಆಂಗ್ಲ ಪದಗಳನ್ನ ಬಳಸದೆ ನಿಮ್ಮ ಕನ್ನಡವನ್ನ ಅಲ್ಲ, ನಿಮ್ಮ ಕನ್ನಡ ಅಲ್ಲ, ನಮ್ಮ ಕನ್ನಡವನ್ನ ಅಚ್ಚ ಕನ್ನಡದಲ್ಲಿ ಮಾತಾಡಬೇಕು. ಸ್ವಚ್ಛವಾಗಿ ಅಚ್ಚ ಕನ್ನಡವಾಗಿ ಮಾತಾಡಿ. ಸೇಮ್ ನಮ್ಮ ಅನುಶ್ರೀ ಮೇಡಮ್ ತರ. ಅನುಶ್ರೀ ಮೇಡಮೇ ಅವರು. ಓಕೆ, ಶುರು ಮಾಡಿ. ಆಮೇಲೆ ಕನ್ನಡ ಪದ ಬರ್ಲಿಲ್ಲ ಅಂತ ಅಲ್ಲೇ ಸ್ಟಾಪ್ ಆಗ್ಬಿಡೋದು, ನಿಲ್ಸ್ಬಿಡೋದು, ಇವೆಲ್ಲ ಮಾಡಂಗಿಲ್ಲ. ಜನರೇ ಏನು ಗೊತ್ತಾ, ನಾನು ಕನ್ನಡದಲ್ಲೇ ಮಾತಾಡ್ತೇನೆ, ಸರಿ ಇದೆಯಾ? ಏನಂದ್ರೆ ಊಟ ಆಯ್ತಾ? ಟಿಫನ್ ಆಯ್ತಾ? ಊಟ ಮಾಡಿದ್ದೇನೆ. ಏನ್ ಮಾಡುದು? ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಇವಾಗ ಮನೆಗೆ ಹೋಗುತ್ತಿದ್ದೇವೆ. ನಾವೀಗ ಏನ್ರಲ್ಲಿ ಹೋಗೋದು? ನಾವು 4 ಚಕ್ರ ಇರುವ ಬಂಡಿಯಲ್ಲಿ ಹೋಗುತ್ತಿದ್ದೇವೆ. ಅದಕ್ಕೇನಂತ ಕರೀತಾರೆ? ಬಂಡಿ ಎಂದು ಕರೆಯುತ್ತಾರೆ. ಅಚ್ಚ ಕನ್ನಡದಲ್ಲಿ ವಾಹನ. 4 ಚಕ್ರಗಳುಳ್ಳ ವಾಹನದಲ್ಲಿ ಹೋಗುತ್ತಿದ್ದೇವೆ. ಮಾಡುವ ಅಣ್ಣ, ಗೊತ್ತಿಲ್ಲ ಅಣ್ಣ. ಊಟ ಎಲ್ಲಿ ಮಾಡೋದು ಹೇಳ್ರಿ. ಯಾವಾಗ ಅಣ್ಣ ಏನ್ ನಮ್ಮ ಹತ್ರ ಕಾಸು ಇಲ್ಲ. ಅದು ವೆಜ್ ನಾನ್ ವೆಜ್? ಅದು ನಾನ್ ವೆಜ್ ಇಲ್ಲ, ಸಸ್ಯಾಹಾರಿ. ಅದು ಬಜ್ಜಿ ಸಿಗುವುದು ಅಲ್ಲಿ. ನೋಡುವ ಮುಂದೆ, ಬನ್ನಿ ಹೋಗೋಣ. ತಮ್ಮ, ನಾನು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಮುಗಿಸುತ್ತೇನೆ. ಬ್ರೋ ಏನಂದ್ರೆ ಊಟ ಮಾಡ್ಬೇಕು. ಸರಿನಾ ಬ್ರೋ? ಊಟ ಮಾಡ್ಬೇಕು. ಮಾಡುವ ಬನ್ನಿ. ಕಾರ್ ಎತ್ರಿ, ಅವ್ರಿಗೆ ಹೇಳ್ರಿ ಕಾರ್ ಎತ್ರಿ ಅಂತ. ಗೆಳೆಯ ಈ 4 ಚಕ್ರ ವಾಹನವನ್ನು ಎತ್ತಿ ಬ್ರೋ ಊಟಕ್ಕೆ ಎಲ್ಲೋಗೋಣ ಹೇಳ್ರಿ. ಅದೇನು ಮೂಗನ ಮಾತಾಡ್ ಬರಕಿಲ್ವಾ? ಯಾರು ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಊಟಕ್ಕೆ ಹೋಗೋಣ ಬನ್ನಿ. ಕಾರ್ ಹೆಂಗ್ ಎತ್ತಬೇಕು ಹೇಳು. ಚಕ್ರವನ್ನು ತಿರುಗಿಸಿ. ಅದೇ ಚಾಲೆಂಜ್. ಚಕ್ರವನ್ನು ತಿರುಗಿಸಿ ಇದು ಏನದು ಅದನ್ನ ಒತ್ತಿ. ಬೇಡ, ಏನು ಬೇಡ. ಡೋರ್ ತೆಗಿಯಕ್ ಹೇಳ್ರಿ ಸಾಕು. ಬಾಗಿಲು ತೆಗೆಯಿರಿ. ಅದು ಬಾಗಿಲು, ಮನೆ ಬಾಗಿಲು. ವಾಹನದ ಬಾಗಿಲು. ಕಟ್ಟಿದು. ಕತ್ತರಿಸುವೆ ಈ ವಿಡಿಯೋವನ್ನು. ವಿಡಿಯೋ ಇಂಗ್ಲಿಷು. ಇದಾ ವಿಷಯ? ಅಯ್ಯಯ್ಯೋ. ವಿಡಿಯೋ ಇಂಗ್ಲಿಷು. ಚಿತ್ರೀಕರಣ. ಬ್ರೋ ತೆಗಿರಿ ಬ್ರೋ. ಇದು ಹೋಗ್ಲಿ, ಒಂದು 5 ಎಕ್ಸ್ಕ್ಯೂಸ್ ಇರ್ಲಿ. ಚಿತ್ರೀಕರಣ. ನನ್ನೇ ಕಟ್ ಮಾಡ್ತೀರಾ? ಮಾಡ್ರ ಬ್ರೋ. ವಿಂಡೋ ತೆಗಿರಿ ಪ್ಲೀಸ್, ವಿಂಡೋ ತೆಗಿರಿ. ನಾನು ನಿಮ್ಮನ್ನು ಕ್ರಮೇ ಹೆಚ್ಚಿಸುತ್ತೇನೆ. ವಿಂಡೋ ತೆಗಿರಿ. ನಿಮಗೆ ಕನ್ನಡದಲ್ಲಿ ಮಾತಾಡು ಎಂದು ನಾವು ಹೇಳಲಿಲ್ಲ. ಇದು ನನಗೆ ಕೊಟ್ಟಿರುವ, ಏನ್ ಹೇಳ್ರಿ? ಹೇಳಲೇಬೇಕಿದು. ನನಗೆ ಕೊಟ್ಟಿರುವ
ಒಂದು ಆಟ. ಹಾಗೆ ಅನ್ನಿಕೊಳ್ಳಬಹುದು ಅಷ್ಟೇ. Shall we go now? ಚಲೋ ಹಿಂದಿ ಹಿಂದಿ. ಏಂತಕ್ ಮಾತಾಡ್ರಿ ಇದಕ್ಕೆ ಪನಿಷ್ಮೆಂಟ್ ಇದಕ್ಕೆ ಬ್ರೋ ನೀವು ಹೇಳಿರುವುದು ಆಂಗ್ಲ ಭಾಷೆಯಲ್ಲಿ ಮಾತಾಡಬಾರದೆಂದು. ಯಾವುದೇ ಭಾಷೆ ಕನ್ನಡವನ್ನಲ್ಲದೆ. ಒಂದು ಪನಿಷ್ಮೆಂಟ್ ಕೊಡ್ತಾ ಇದೀನಿ ನನ್ನ ಕಡೆಯಿಂದ. ಬ್ರೋ ನೀವು ಹೋಯ್ತಾರ್ರಿ ಇವ್ರ ಹಿಂದೆ ಓಡ್ ಬರ್ಬೇಕು ಕಾರ್ ಹಿಂದೆ ಒಂದು 2 ಮೀಟರ್ ಗಂಟ. ಎಷ್ಟು ಮಿನಿಟ್ ನಾವ್ ಹೇಳ್ತೀವಿ ಅಲ್ಲಿ ಗಂಟ ಬರ್ಬೇಕು. ಆಗಲಿ, ಇನ್ನೊಂದು ಫೋನ್ ಕೊಟ್ಬಿಟ್ಟವ್ರಿ. ಒಪ್ಕೋತೇನೆ. ಪನಿಷ್ಮೆಂಟ್ ಗೆಟ್ ಲಾಸ್ಟ್ ಮೈ ಕಾರ್ ಅನ್ಎಜುಕೇಟೆಡ್. ಹೇಳಿ ಹೇಳಿ. ಓಕೆ, ನಾನು ಮಾಡಿರುವ ತಪ್ಪಿಗೆ ಇವಾಗ ಸುಮಾರು ಅಲ್ಲಿವರೆಗೂ ನಾನು ನಡೆದುಕೊಂಡು ಓಡಿಕೊಂಡು ಬರುತ್ತೇನೆ. ಹಿಂಗೆ ನಾಲ್ಗೆ ತೆಗ್ದಿ ತೋರ್ಸ್ ನಡಿಯೋ ಎಲ್ಲಿಗೆ ತೋರ್ಸ್ ನಡಿ. ಹಂಗೆಲ್ಲ ಬೇಡ, ಅಷ್ಟೆಲ್ಲ ಏನ್ ಬೇಡ, ನಾರ್ಮಲ್. ಬರ್ಲೇಬೇಕಪ್ಪ. ಬರ್ತೇನೆ. ಮೈಕು ಇಲ್ಲಕ್ಕೊಂದು ಮೈಕ್ ಕೊಡ್ರಪ್ಪ. ನಿಧಾನವಾಗಿ ಓಡಿಸಿ. ಯಾಕೆ ನಾ ಓಡಿ ಬರುವೆ ಅಲ್ಲವೇ? ಮೈಕು ನಾವು 90 ಮೈಕ್ ಬರ್ತೀವಿ. ಇದಕ್ಕೆ ಬೇಡವಾ ಮೈಕು? ಇರ್ಲಿ ಸರಿ ಆಯ್ತು, ಹೋಗಿ ಸರ್. ಹೀಗೆ ಎಲ್ಲ ಮಾಡಬಾರದು. ಓಡಿ ಬಂದ ಮೋಸ ಮಾಡುತ್ತಿದ್ದೀರಾ ನೀವು. ಸರಿಯೇ? ಇನ್ನ ಓಡ ಇನ್ನು ಎಷ್ಟು ದೂರ? ಹೇಗೆ ಓಡೆ ಬರುವೆನು, ಬರುತ್ತಿದ್ದೇನೆ. ಕನ್ನಡ ಹೆಂಗ್ ಹೊಟ್ಟೆ ಬರೆಸ್ತವ್ರೆ ಅಂದ್ರೆ ಮುಗಿಯುತ್ತೆ, ಕ್ಷಮೆ ಇರಲಿ. ಅದಕ್ಕೋಸ್ಕರ ಇವಾಗ ಓಡಿ ಬಂದಿದ್ದೇನೆ. ಹೆವಿ 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 ಬಂದಿ. ಅದು ತಪ್ಪಾಗಿ ಮಾತಾಡಿದೆ. ಬೇರೆ ಏನಾದ್ರೂ ಕೊಡಿ, ಅದನ್ನೇ ಕೊಡ್ಬಾರ್ದು. ಫಸ್ಟ್ ಎಕ್ಸ್ಕ್ಯೂಸ್ ಕೊಟ್ಟಿದ್ದ ನಾವು. ತಲೆ ಆಚೆಗೆ ಹಾಕ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಇಲ್ಲಿ ಹಿಂಗೆ ತಲೆ ಆಚೆ ಹಾಕು. ಇಲ್ಲ ಅಷ್ಟೆಲ್ಲ ಏನ್ ಬೇಡ, ತಲೆ ಇಲ್ಲಿ ಆಚೆಗೆ ಚೆನ್ನಾಗಿರ್ಲಿ. ತಲೆ ಆಚೆಗೆ ಹಾಕಿ ಸಾಕು. ಅದು ನ್ಯಾಯಬದ್ಧತವಾಗಿ ತಪ್ಪೋದು. ಕಾನೂನು ಬಾಯ್ಕಿಲ್ಲ. ಸರಿ, ಅಲ್ಲಿ ಮುಂದೆ ನೋಡೋಣ, ನಡೀರಿ. ಮುಂದೆ ಎಲ್ಲಾರು ಬೇರೆ ಏನಾದರೂ ಕೊಡಿ. ಕಾಲೇಜ್ ಹುಡುಗರ ಮುಂದೆ ಓಡ್ಸೋಣ. ಹಾ. ಹೀಗೆ ಐ ಲವ್ ಯು. ಬೇಡ 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 ಬೇಡ. ಬೇರೆ ಏನಾದರೂ ಕೊಡಿ. ನಿಧಾನವಾಗಿ ಚಲಿಸು ಬಾಲಕ. ಗೆಳೆಯ ಬಾಲಕ ಗೆಳೆಯ. ಮಚ್ಚ ನೀವು ಆ! ತುಂಬಾ ಹೇಳಿದ್ ನಾನು. ಇವಾಗ ಒಂದ್ ಕೆಲಸ ಮಾಡಲ್ಲ, ಹುಡುಗ ಬರ್ತಾನೆ, ಆ ಹುಡುಗಂಗ್ ಹೋಗ್ಬಿಟ್ಟು ಚಪ್ಪಳ ಕೊಡ್ಬೇಕು. ಇದೇದು ಶಿಕಶೆ? ಅಲ್ಲಿ ನೀನ್ ಸಿಕ್ಕೈತಲ್ಲಪ್ಪ ಹಿಂದಿ ಇಂಗ್ಲಿಷ್ ಅಲ್ಲಿ. ಇವಾಗ ಹುಡುಗ ಬರ್ತಾನೆ, ಹುಡುಗನ್ ಚಪ್ಪಳ ಕೊಡ್ತಾನೆ. 5 ಸಲ ನನಗೆ ಅದು ನಾವು ಅಂದ್ರೆ ಮಾತ್ರ ನಮ್ಮ ಪರ್ಮಿಷನ್ ಅಲ್ಲಿ ಎಕ್ಸ್ಕ್ಯೂಸ್ ಆಗದೆ ಏ ಬಾರ ಬಾರ ಇಲ್ಲಿ. ಆಗದೆ ಇರೋದಕ್ಕೆ ಎಕ್ಸ್ಕ್ಯೂಸ್ ತಗೋದು. ನೀವೆಲ್ಲದಕ್ಕೂ ಎಕ್ಸ್ಕ್ಯೂಸ್ ತಗೊಳಂಗಿಲ್ಲ. ನಿಂಗ್ ಕನ್ನಡ ಬರುತ್ತಾ ಪೂರ್ತಿ? ಇವ್ರು ಕನ್ನಡದಲ್ಲಿ ಮಾತಾಡ್ಸು. ಅವರು ತಪ್ಪು ಮಾಡಾರೆ. ಒಂದ್ ಕೆನ್ನೆಗೆ 2 ಬಿಡು ಹೇಳ್ತೀನಿ. ಕೆನ್ನೆ ಹೊಡ್ದ್ಬಿಡು, ಕೆನ್ನೆಗೊಡಿ ಅಷ್ಟೇ. ಜಾಸ್ತಿ ಹೇಳ್ಬೇಡ, ಹೊಡ್ದ್ಬಿಡು. ಮೂಗ್ ಇಟ್ಕೊಂಡು ಹೊಡಿಬೇಕು. ಹೊಡ್ದ್ಬಿಡು ಮಗ. ನಿಧಾನ ಕೊಡಿವಿ, ಜೋರ ಹೊಡಿಬೇಡಿ. ಸರ್ ಇದೆ ಬೇಡ. ಏ ಹೊಡಿಯೋ, ತಲೆಗಿಸ್ಕೊಂಬಿಡ. ಇವನೇ ನಮ್ಮ ಹುಡುಗ. ಅಪ್ಪಿ ಮೂಗ್ ಹಿಡ್ಕೊಂಡು ಹೀಗೆಲ್ಲ ಮಾಡುವುದು ತಪ್ಪು, ಪನಿಷ್ಮೆಂಟ್ ಇದೆ. ತಪ್ಪು. ಏನ್ ಮಾಡೋದು ಬ್ರೋ? ಆಚೆ ನಿಂತ್ಕೊಳ್ಳಿ ಬ್ರೋ. ಹುಡುಗಿರಿದ್ದಾರೆ, ಈ ತರ ಎಲ್ಲ ಮಾಡಬಾರ್ದು. ಇದು ಮೋಸ, ಇದು ಮೋಸ. ಇಲ್ಲಿಗೆ ಕರೆಸು, ಹೊಡಿದ್ರೆ ಏನಾಗಲ್ಲ. ನಿಧಾನಕ್ಕೆ ಹೊಡಿ ಬಾ. ಕನ್ನಡದಲ್ಲಿ ಮಾತಾಡಿ ಅಂತ ಹೊಡಿ. ಕನ್ನಡದಲ್ಲಿ ಮಾತಾಡಿ. ಅಷ್ಟೇ ಅಷ್ಟೇ. ಅದು ಅವರೇ ಇಷ್ಟ, ಇದು ಅವರೇ ಇಷ್ಟ, ಇದು ಅವರೇ ಇಷ್ಟ. ಯಾವ ತರ ಮೋಸ ಮಾಡ್ತಿದ್ದಾರೆ ಅಂದ್ರೆ ಇವರು ಅವರವರೇ ಇಷ್ಟ. ಅವರು ಹೇಗೆ ಬೇಕಾದರೂ ಹೊಡೆಯಬಹುದು. ಯಾಕೆ ಅಲ್ಲ, ಅದು ಹೇಗೆ ಬೇಕಾದರೂ. ನೀನ್ ಮಾಡಿದ ತಪ್ಪಿಗೆ
ನಾನು ಮಾಡಿದ ತಪ್ಪಿಗೆ ಬಸ್ ಸ್ಟಾಪ್ ಅಲ್ಲಿ ಆಗಿದೆ. ಹೋಗಿತ್ತು ಬ್ರೋ ಸಾಕ್ ನಡಿ ಬ್ರೋ. ಈಗ ಪನಿಷ್ಮೆಂಟ್ ಕೊಡ್ಬೇಕು ಇವ್ರಿಗೆ. ಹಾ ಎಷ್ಟು ಸಲ ಕೊಡುತ್ತೀರಾ ನೀವು? ಮೊನ್ನೆ ಯಾರೋ ಕಾರ್ ನಿಲ್ಸ್ಬಿಟ್ಟು ಎತ್ತಕೊಂಡು ಹೋಗಿರೋದಕ್ಕೆ ಹೊಡೆದ ಹಾ ಎರಡು ಪನಿಷ್ಮೆಂಟ್ ಕ್ಲಿಯರ್ ಅಪ್ಪ. ನೆಕ್ಸ್ಟ್ ಇಂಗ್ಲಿಷ್ ಮಾತಾಡಿದ್ರೆ ಬ್ರೋ ಭೀಮಾ ಮೂವಿ ಸಾಂಗ್ ಆಡಿ ಬ್ರೋ. ಯಾವುದು? ಅವ್ರ ಅಪ್ಪ ಸರೋದಾಗ ಆಡ್ತಾನಲ್ಲ. 2 ಸಾಲನ್ನು ಆಡಿ ನಾನು ಆಡುವೆ. ಬೇಬಿ ಎಮ್ಮ ಫೀಲ್ಸ್ ಅದು ಸಲಗಾದಲ್ಲ. ಹೌದು, ನಿಧಾನವಾಗಿ ಚಲಿಸಿ. ನಮಗೆ ಯಾಕೋ ಮೇಲೆ ಕಳಿಸುವ ಎಲ್ಲಾ ಗುಣಲಕ್ಷಣಗಳು ಕಂಡು ಬರುವ ಕಾರಣ ನಾವು ಈ ಕಾರಿಂದ ಇಳಿದೆವು. ಹಿಂಗೆ ಮಾಡಿ ಹೋಗುತ್ತೇವೆ ಮನೆಗೆ. ಹೋಗ್ರಿ ಅತ್ತಿಗೆ. ಗೆಳೆಯರೇ, ಇವಾಗ ಎಲ್ಲಿಗೆ ಹೋಗುವುದು? ಚಿಕ್ಕ ಗೊಲ್ಲರ ಹಟ್ಟಿ ಅಂತ ಅಂದುಕೊಳ್ಳುತ್ತಿದ್ದೇವೆ, ಭಾವಿಸುತ್ತಿದ್ದೇವೆ. ಖಾನಾವಳಿ ಐತೆ ನೋಡಿ, ಖಾನಾವಳಿಗೆ ಹೋಗೋಣ. ಚಿಕ್ಕದನ್ಕೊಂಡು ಹೋಗ 10 ರೂಪಾಯಿ ಏನಾದ್ರು ಮುಗಿ ಅಂತ ಹುಡುಕ್ತಾ ಇದ್ದೀನಿ ನಾನು ಇಲ್ಲಿ. ಹಿಂಗೆ ಹೋದ್ರೆ ಹೊಟ್ಟೆಲಿರೋ ಇಲ್ಲಿ ನನ್ನ ಹೊಟ್ಟೆ ಬಗಿತದ ಅಂತ ನಾನು ಮೊದ್ಲೇ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ದೀನಿ. ಹೌದಾ? ಜೋರಾಗಿ ಹೋದ್ರೆ ನಿಧಾನ ಚಲಿಸಿ ನನ್ನ ಪ್ರಾಣವನ್ನು ಹೋಗುತ್ತೆ ಅಂತೀರಾ? ಜೋರಾಗಂದ್ರೆ ಆರಾಮಾಗಿ ಹೋಗಿ ಪರವಾಗಿಲ್ಲ. ನೀವು ಅಂದ್ರೆ ನಮಗೆ ಹಂಗೆ ಮಾಡುವುದಕ್ಕೆ ಡ್ರೈವಿಂಗ್ ಬರುವುದಿಲ್ಲ. ನಮಗೆ ಡೆಫಿನೇಷನ್ ಹಾ ಬಿಸಿಟ್ ಬಿಸಿಟ್ ಹಾ ಬಡವರ ಹೊಟ್ಟೆಯ ಮೇಲೆ ಹೊಡೆಯುವುದು. ಕನ್ನಡ ನೆಟ್ಟೆ ಮೊದಲ ಯಾಕೆ ಸಮಸ್ಯೆ? ನಾನು ಆಂಗ್ಲ ಭಾಷೆ ಕೂಡಿಸಿ ಭಾಷೆ ಮಾತಾಡ್ಬೇಕು, ಮಾತಾಡ್ತಾ ಇದ್ರೆ ಸುಮ್ಮನೆ ಆಂಗ್ಲ ಭಾಷೆಯನ್ನು ಕೂಡಿಸಿ ಮಾತಾಡುತ್ತಿದ್ದೇವೆ. ಆದ್ದರಿಂದ ಚಂದು ಆಮೇಲೆ ಕಿಪ್ಪಿ ಕೀರ್ತಿನಲ್ಲ, ಇನ್ನೊಬ್ಬ ಇದ್ನಲ್ಲ ಯಾರೋನು ಮಂಡ್ಯದವನು, ಸಂದೀಪ ಅವನ ಹೆಸರು. ಹಲೋ ಜನರೇ, ಅವನಲ್ಲಪ್ಪ, ಇನ್ಯಾರು? ಇದ್ರ ಮೇಲೆ ಡ್ಯಾನ್ಸ್ ಆಡ್ ತಗ್ಲಾಕೊಂಡಿದ್ದಾನಪ್ಪ. ಇವನು ಅವನು ಯಾರು? ನಾನೇ ನನಗೆ ಗೊತ್ತು. ನಾನೇ ಮಂಡ್ಯ ಇವನು. ನಿಮ್ ಕಡೆ ಅವ್ರು ಯಾರು? ಇವನು ಬೇಲೂರು ದೇವಸ್ಥಾನಕ್ಕೆ ಹೋಗಿ ಡ್ಯಾನ್ಸ್ ಆಡ್ ತಗ್ಲಾಕೊಂಡಿದ್ದ. ಅವ್ನು ಸ್ಪೀಡ್ ಅಲ್ಲಿ ಮಾತಾಡ್ತಾನೆ ನೋಡ್ರಿ. ಅವರು ಇದು ಅಂಬಾನಿ. ನಾನು ಅಂಬಾನಿ ಅಂತ ಹೇಳ್ತಾರಲ್ಲ ಕನ್ನಡದನ. ಅಂಬಾನಿ ಅವರ ಸ್ಪೀಡಾಗಿ ಯಾರು ಮಾತಾಡೋದು? ಮಂಡ್ಯದವ್ನು ಸ್ಪೀಡ್ ಅಲ್ಲಿ ಮಾತಾಡ್ತಾನೆ. ಅವನ ಹೆಸರು ತೆಗೆದಿದೆ. ಇನ್ನ ಹಾಕ್ತೀರಾ? ಭಯ ಪಡಿಸಬೇಡಿ ಡ್ರೈವರೇ, ನಾ ಡ್ರೈವರ. ನಮಗೆ ಭಯ ಆಗುವುದಿಲ್ಲ ಡ್ರೈವರೇ. ಬ್ರೋ ಎಲ್ಲಿ ಇಲ್ಲಿ ಮಲ್ಕೋಬೇಕಾ? ಇಲ್ಲಿ ಮಲ್ಕೋತೀರಾ ಬ್ರೋ? ಇಲ್ಲಿ ಮಲ್ಕೋತೀರಾ? ಇಲ್ಲ, ಯಾಕೆ? ಮಲ್ಕೊಳ್ಳೇಬೇಕಲ್ಲ, ಪನಿಷ್ಮೆಂಟ್. ಯಾಕೆ? ಡ್ರೈವರ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ? ಇದು ಚಾಲಕ ಅಂತಾರೆ. ಒಳ್ಳೆ ನೆನ್ಪಿದೆ ಹೆಸರಣ್ಣ. ನಾನು ಕೊಡ್ತೀನಿ ಇವಾಗ. ನನಗೆ ಯಾವ ತರ ಶಿಕ್ಷೆ ಕೊಡ್ತಿದ್ದಾರೆ ಅಂದ್ರೆ ಹಿಂಸೆ ಆಗಿದೆ, ಹೆವಿ ಹಿಂಸೆ. ಹೇಳ್ಬಿಟ್ಟು ಸೈಲೆಂಟ್ ಆಗಿ ತಿರುಗ್ಬಿಟ್ರು ಮಗನ. ನಾನು ಅದಕ್ಕೆ ಹೌದು, ಕವರ್ ಅಲ್ಲಿ ಸುಮ್ಮನೆ ಡ್ರೈವರ್ ಅಂತ ಬಂತಲ್ಲ, ಸಿಕ್ಸ್ಕೊಂಡು ಮಗವ ಏನು ಮಿಸ್ಬಿಡಿತಲ್ಲ ಅಂತ ಅನ್ಕೊಂಡೆ. ಕೊಡ್ತೀರಾ? ನಾವು ಇದು ಮಾಡಲ್ಲ. ನಾನು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿದೆ, ಆದರೆ ಏನು ಮಾಡುವುದು? ಹೆಂಗಿರ್ಬೇಕಣ್ಣ ಇವರು? ನಾನು ಮನೆಗೆ ಹೋಗೋರ್ಗು. ಯಾವ ಮನೆ? ನಮ್ಮನೆ, ಇವ್ರ ಮನೆಗ? ಇಲ್ಲ, ಅವ್ರ ಮನೆ. ಯಶವಂತ. ಯಶು ಅನ್ಬೇಕಾಯ್ತು. ಇವಾಗ ಯಶು ಅಂದ್ರೆ ಕನ್ನಡ ಇಲ್ಲ, ಇಂಗ್ಲೀಷಲ್ಲೂ ಆಗುತ್ತೆ. ನೇಮ್ಗೆ ಇದು ಸ್ಲ್ಯಾಂಗ್ ಇರಲ್ಲ ಅದಕ್ಕೆ. ನಾನು ಇವಾಗ 5 ಕ್ವಶನ್ ಕೇಳ್ತೀನಿ ನಿಮ್ಗೆ. ಇದು ಪನಿಷ್ಮೆಂಟ್ ಅಲ್ಲ, ಇದು ಸಬ್ಜೆಕ್ಟೇ ಬೇರೆ. ಇದು ಪನಿಷ್ಮೆಂಟ್ ಅಲ್ಲ. ಆಗಲಿ. ಆಯ್ತಪ್ಪ, ಲಿಪ್ ಚೆಕ್ ಮಾಡಬೇಡ. ಕೊಕೊಕೋಲಾ ಬಿಡಿ ಹೋಗ್ಲಿ. ಇವತ್ತು ಹೇಳುವುದಿಲ್ಲ, ನಾಳೆ ಹೇಳುವೆ. ಈಸಿರೇ ಕೇಳ್ತೀನಿ ಬ್ರೋ. 5 ಕ್ವಶನ್ ಕೇಳ್ತೀನಿ. ನೀವೇನಾದ್ರು ತಂಪಿರುತ್ತಾ? ಇರಿ, ನಾನು 5 ಕ್ವಶನ್ ಕೇಳ್ತೀನಿ. 5 ಕ್ವಶನ್ ಅಲ್ಲಿ ನೀವು 5 ಕ್ವಶನ್ಗೂ ಆನ್ಸರ್ ಮಾಡಿದ್ರೆ ನಾನು ನಿಮ್ಗೆ 10 ರೂಪಾಯಿ ಗಿಫ್ಟ್ ಕೊಡ್ತೀನಿ. ಓಕೆನಾ? ಆಗಲಿ. ಇಲ್ಲ ಅಂದ್ರೆ ನಿಮ್ಗೆ ರಾಜ ಕೊಡಿಸ್ತೀನಿ. ಮದ್ಯಪಾನ ಆಗಲಿ. ಓಕೆನಾ? ಆಗಲಿ. ಮೊದಲನೇ ಕ್ವಶನ್ ಬಂದು ನಮ್ಮ ರಾಷ್ಟ್ರೀಯ ಪ್ರಾಣಿ? ಹುಲಿ. ಕೊಡ್ರಿ, ಹಿಡಿತೀನಿ. ಯಾವ ಬೆಕ್ಕೋದು? ರಾಷ್ಟ್ರೀಯ ಗೀತೆ? ನಾಡಗೀತೆ. ಹಾ, ಏನು ರಾಷ್ಟ್ರೀಯ ಗೀತೆ ಯಾವುದು? ಇವಾಗ್ಲೇ ರಾಷ್ಟ್ರೀಯ ಗೀತೆ ಯಾವುದು? ನಾಡಗೀತೆ. ಏನ್ ನಾಡಗೀತೆ? ಏನ್ ನಾಡಗೀತೆ? ಏನ್ ನಾಡಗೀತೆ ಅದನ್ನ ಹೇಳು. ಇಲ್ಲ, ಗೂಗಲ್ ಮಾಡೋದಲ್ಲ.
ಮಾಡಿ ಬೇಕಾರೆ. ರಾಷ್ಟ್ರೀಯ ಗೀತೆ ಯಾವುದು? ಹೆಸರು ಹೇಳ್ರಿ. ರಾಷ್ಟ್ರೀಯ ಗೀತೆ ಯಾವುದು? ಇರಿ ಎಲ್ಲ ಇರಿ. ರಾಷ್ಟ್ರೀಯ ಗೀತೆ ಯಾವುದು? ನಾಡಗೀತೆ. ಏನ್ ನಾಡಗೀತೆ? ಇಲ್ಲ, ನಾಡಗೀತೆ ಸ್ವಾಮಿ ಕರ್ನಾಟಕದ ಬರೋದ್ನ ನಾಡಗೀತೆ ಅಂತಾರೆ. ಹೌದು. ನಾನು ರಾಷ್ಟ್ರೀಯ ಗೀತೆ ಯಾವುದು ಅಂತ ಕೇಳಿದ್ದು. ಸ್ಕೂಲಲ್ಲಿ ಒಂದ್ ಸಾಂಗ್ ಆಡ್ತಿದ್ವಲ್ಲ. ಹೌದು, ನನಗೂ ಯಾವ್ದು? ಗೊತ್ತು. ಏನ್ ನಾಡಗೀತೆ? ಹಿಂಗೆ ಜನಗಣ ಅದೇ ನಾನು ಹೇಳುವುದಕ್ಕೆ ಬರುತ್ತಿದ್ದೇನೆ. ಆಂಗ್ಲ ಪದ ಇದೆಯಾ ಎಂದು ಚೆಕ್ ಮಾಡುತ್ತಿದ್ದೆ. ಸೂಪರ್. ನಾಡಗೀತೆ, ರಾಷ್ಟ್ರೀಯ ಗೀತೆ, ನಾಡಗೀತೆ. ಆಯ್ತಾ? ಇಂಟೆಲಿಜೆಂಟ್ ಬ್ರೋ, ಯು ಆರ್ ಇಂಟೆಲಿಜೆಂಟ್. 140 ಇಷ್ಟೇ 40. ಆಯ್ತು, ನಿಧಾನಕ್ಕೆ ಇರ್ತು. ಇದು ನೀವು ಪನಿಷ್ಮೆಂಟ್ ತಗೊಂಡ್ರಲ್ಲ. ಹೌದು. ಪನಿಷ್ಮೆಂಟ್ ಹಾ. ಗೋಬಿ ನಾವು ತಿಂತೀವಿ, ನೀವು ನೋಡಿ. ಹೀಗೆ ಇರು. ಹೀಗೆ ಮಾಡುವುದಿಲ್ಲ, ಇದು ತಪ್ಪು. ಪಾಪ ಅವನಿಗೆ ಯಾರಿಗೆ ಪನಿಷ್ಮೆಂಟ್? ಅವನು ತಿನ್ಲಿ ಪಾಪ. ಇಲ್ಲ ಪನಿಷ್ಮೆಂಟ್ ಅದೇ. ಹಾಕೊಂಡವ್ರಿಗೆ ಕೊಡಿ ಬ್ರೋ. ನಾನು ಅವಾಗಲೇ ಎಷ್ಟು ಕ್ವಶನ್ ಕೇಳಿದೆ? 5. ನೀರಂದಾಗ ಹಾಕಬೇಕಣ್ಣ. ಗೋಬಿ ಹಿಂಗಿದೆ. ಹಾಕೊಂಡೆ ಕೊಡು. ಗೋಬಿ ತರ ಗೋಬಿ ತರನೇ ಇಲ್ಲ. ಬಿಸಿಗೆ ಹೊಟ್ಟೆ ಉರಿತಿದೆ. ನನಗೂ ಒಂದು ದಿನ ಸಮಯ ಬರುವುದು, ಆವಾಗ ಉಂಟು. ಇದಕ್ಕೂ 10 ಪಟ್ಟು ಮಾಡುವೆ ನಾನು ನಿಮಗೆಲ್ಲರಿಗೂ. ಆಯ್ತು ಪಾಪ, ಬೇಡ ಬೇಡ ನನಗೆ, ತಿಂದ್ರೆ ಆಮೇಲೆ ನೋಡೋದ್ ಮಲ್ಗಿಸ್ತೀನಿ, ಬಟ್ಟೆ ಬಿಚ್ಚಿ. ಬೇಡ ನನಗೆ. ಕೊಡಲ್ಲ ಹಿಂಗ ಅಂದ್ಬಿಡಿ. ಇನ್ನು ಆಯ್ತು, ನಿಮಗಲ್ಲ ಅವನಿಗೆ. ಬೇಡ ನನಗೆ. ನನಗೂ ಒಂದು ದಿನ ಸಮಯ ಬರುವುದು. ಬೇಡವಾ? ಇದೇ ಮತ್ತ ನಮ್ ತಪ್ಪಲ್ಲ, ಅವರೇ ಬೇಡ ಅಂತವ್ರೆ. ನನಗೂ ಸಮಯ ಬರುವುದು, ಅವಾಗ ಮಾತಾಡುತ್ತೇನೆ. ಇವಾಗ ಮಾತಾಡಪ್ಪ. ಇವಾಗ ಮಾತಾಡುತ್ತಿದ್ದೇನಲ್ಲ ಏನ್ ಮಾತಾಡ್ತಾ ಇದೀಯಾ? ಕನ್ನಡದಲ್ಲಿ. ತಪ್ಪಿಗೆ ನೀನು ಶಿಕ್ಷೆ ಕೊಟ್ಟಿದ್ದೀವಿ. ನೀವ್ ಹೇಳಿದ್ದು ಏನ್ ಶಿಕ್ಷೆ ಕೊಟ್ರು ಒಪ್ಕೊತೀನಿ ನಾನು ಅಂತ. ಆಮೇಲೆ ನಮ್ನ ನಿಷ್ಠೂರ ಮಾಡ್ಬೇಕು. ಆಗಲಿ. ಪ್ರಣಾಮ ಪ್ರಭು ಅನ್ಬೇಕು, ಆಗಲಿ ಅಲ್ಲ. ಅದು ಕನ್ನಡನೇ, ಸ್ವಚ್ಛ ಕನ್ನಡ. ನಾನು ತಿನ್ನುವುದಿಲ್ಲವೇ? ತಿಂದ್ರೆ ಗೊಲ್ರಾಟಿ ತನಕ ಹೊಡುತ್ತೀನಿ. ಪಾನಿಪುರಿ ತಿನ್ಬೋದು. ಏನೋ ಮಾಡ್ತಿದ್ದಾರೆ. ನನಗೆ ಈಗಲೂ ಚಾಲೆಂಜ್ ಇದೈತೆ ಆಪ್ಷನ್. ನೀವು ಚಾಲೆಂಜ್ ಮಾಡಲ್ಲ ಅಂದ್ರೆ ಮಾಡುವೆ, ಕನ್ನಡಕ್ಕಾಗಿ ನಾ ಮಾಡುವೆ. ಕನ್ನಡವೇ ನಮ್ಮ ತಾಯಿ ತಂದೆ. ಕನ್ನಡವೇ. ನಮ್ಗೆ ಅದನ್ನ ಕೊಡ್ಸಲ್ವಾ? ಹೊಗೆ ಬರುವ, ಖುಷಿ ಕೊಡುವ. ನಾನು ಮಾಡುವುದಿಲ್ಲ, ನಾನು ಅಪ್ಪಟ. ಎಡಿಟ್ ಇದು, ಆಮೇಲೆ ವಿಡಿಯೋ ಹಾಕ್ತೀನಿ. ಬನ್ನಿ ನೋಡಿ. ನಾನು ಮಾಡುವುದಿಲ್ಲ, ತಪ್ಪು ಅದು. ಕಪ್ಪು ಇವತ್ತು ಕಪ್ಪು. ಕನ್ನಡ ಆಂಗ್ಲ ಭಾಷೆ ಬಿಟ್ಟು ಕನ್ನಡದಲ್ಲಿ. ಆಂಗ್ಲ ಭಾಷೆ ಬಿಟ್ಟು ಅಚ್ಚ ಕನ್ನಡದಲ್ಲಿ ನಾನು ಮಾತನಾಡಬೇಕೆಂದು ನನಗೆ ಏನಂತಾರೆ ಇದನ್ನ ಕೊಟ್ಟಿದ್ದಾರೆ. ನೀನು ಕೊಡುವುದು ಮಚ್ಚಿ ಪನಿಷ್ಮೆಂಟ್. ಇಂಗ್ಲಿಷ್ ಮಾತಾಡ್ಲಿ. ನನಗೂ ಒಂದು ದಿನ ಸಮಯ ಬರುವುದು. ಯೋಚಿಸು ತಿನ್ನಕ್ಕೆ ಪನಿಷ್ಮೆಂಟ್ ಕೊಡ್ಬೇಕಾಯ್ತು, ನಾವು ತಿಂದು ಯೋಚಿಸು.